ಹಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ರೇಕ್ಫಾಸ್ಟ್ ಅದೇ ಥರದ್ದು ತಿಂದು ಏನಾದರೆ ಬೇಜಾರಾಗಿತ್ತಂದರೆ ಈ ಥರದ್ದು ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ಇದು ಬೇಸನ್ ಹಿಟ್ಟದಿಂದ ಮಾಡಿರೋಂಥ ದೋಸೆ ಫುಲ್ ಕ್ರಿಸ್ಪಿಯಾಗಿ ಬರ್ತೈತಿ, ಫುಲ್ ಪರ್ಫೆಕ್ಟ್ ಆಗ್ತೈತಿ. ಮತ್ತು ನೀವು ಇದರೊಳಗೆ ಫೇಲ್ ಆಗ್ತೈತಿ ಅಂತ ಹೇಳೋದು ನೆಸಿಟಿನೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ದೋಸೆ ಬರ್ತಾವೆ. ನಡೀರಿ ರೆಸಿಪಿಯನ್ನು ಶುರು ಮಾಡೋಣ. ಹಂಚು ಮೇನಿಲಿದೆಲ್ಲ ಸ್ವಲ್ಪ ಉಪ್ಪಿನ ನೀರನ್ನು ಸಿಡಿಸಿ ಈ ಥರ ಒರೆಸ್ಕೋಬೇಕು. ಇದರಿಂದ ಇದು ಅಂಟುಕೊಳ್ಳೋದಿಲ್ಲ. ದೋಸೆ ಅದು ಹಿಟ್ಟು ನಮ್ದು ಏನು ಇರ್ತೈತಲ್ಲ, ಇದರಲ್ಲಿ ಬೇಸನ್ ಮತ್ತು ಬಾಂಬೆ ರವೆ ಇರ್ತೈತಲ್ಲ, ಸಣ್ಣ ರವೆ, ಅದನ್ನು ಹಾಕಿ ನಾನು ಮಾಡಿದ್ದೀನಿ. ಇದು ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಇದ್ರದ್ದು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಏನೇನು ಹಾಕಿದ್ದೀನಿ ಅಂತ ಬರೆದಿದ್ದೀನಿ. ಇದೆಲ್ಲ ಆ ಥರ ಹಾಕ್ಕೊಂಡು ಆಮೇಲೆ ದೋಸೆನ ಈ ಥರ ತಿಳುವಾಗಿ ಮಾಡ್ಕೋಬೇಕು. ಆಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಹೇಗೆ ದೋಸೆನ ಸ್ಪ್ರೆಡ್ ಮಾಡ್ಕೋತೀವಿ. ಆಮೇಲೆ ನಮ್ಗೆ ಇಷ್ಟವಾಗಿರುವಂಥ ವೆಜಿಟೇಬಲ್ ಆಗಿರಲಿ ಯಾವುದೇ, ಇಲ್ಲಾಂದರೆ ಸಿಂಪಲ್ ಆಗಿದೆ ಈ ಥರ. ಇದು ಸ್ವಲ್ಪ ಕ್ಯಾರೆಟನ್ನು ಗ್ರೇಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಅಂತ ಹಾಕಬೇಕು ಸ್ವಲ್ಪ, ಆಮೇಲೆ ಕೊತ್ತಂಬರಿ. ಆಮೇಲೆ ಈ ಥರದ ಮ್ಯಾಜಿಕ್ ಮಸಾಲಾನು ಮನೆಯಲ್ಲೇ ಮಾಡ್ಕೋಬೇಕು. ಚಾಟ್ ಮಸಾಲ, ಪೆಪ್ಪರ್ ಪೌಡ್ರ್, ಜೀರಾ ಪೌಡ್ರ್ ಇಲ್ಲೂ ಕೂಡ ನಾನೆಲ್ಲ ಬರೆದು ನಿಮಗೆ ಹಾಕಿದ್ದೀನಿ. ಅವೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಈ ಥರದ್ದೆಲ್ಲ ಸ್ವಲ್ಪ ಈ ಥರ ಹಾಕಿಬಿಟ್ರೆ ಸಾಕು, ಫುಲ್ ಟೇಸ್ಟ್ ಯುನೀಕಾಗಿ ಬರ್ತೈತಿ. ಆಮೇಲೆ ಈ ಸುತ್ತಗಟ್ಟೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಇದು ಬೇಯಿಸ್ಕೋತಿಗೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ನಿಮಗೆ ಇದು ದೋಸೆ ಕ್ರಿಸ್ಪಿಯಾಗಿ ಬರ್ತೈತಿ. ಅಥವಾ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡರೆ ದೋಸೆನ ಇದು ಸ್ವಲ್ಪ ಸಾಫ್ಟಾಗಿ ಬರ್ತೈತಿ. ಸೊ ಕ್ರಿಸ್ಪಿ ಬೇಕಂದರೆ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಒಂದು 5 to 6 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಈ ಥರ ದೋಸೆ ರೆಡಿಯಾಗಿ ಬಿಡ್ತೈತಿ, ಕ್ರಿಸ್ಪಿಯಾಗಿರುವಂಥದ್ದು. ಯಾವುದೇ ಚಟ್ನಿ ಅಥವಾ ಸಾಂಬಾರು ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು, ಬಟಾಟೆ ಬಾಜಿ ಜೊತೆ ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ